ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಥೆಗಳನ್ನ ಹೇಳೋಕ್ ಶುರು ಮಾಡಿದ್ಮೇಲೆ ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ನೀವು ಸೂಸೈಡ್ ಮಾಡ್ಕೊಳ್ಳೋದು ತಪ್ಪು ಅಂತೀರಾ, ನನ್ನ ಹಣೆ ಬರಹದಲ್ಲೇ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಬರ್ದಿದ್ರೆ ಏನ್ ಮಾಡೋದು? ನನಗೆ ಆಕ್ಚುಲಿ ಒಬ್ರು ಲಾಸ್ಟ್ ಮೆಸೇಜ್ ಡ್ರಾಪ್ ಮಾಡಿ ಹ್ಯಾಂಗ್ ಮಾಡ್ಕೊಂಡ್ರು. ಅದಾದ್ಮೇಲೆ ನಾನು 1 ವಾರ ಕೋಪಪ್ ಮಾಡಕ್ ಆಗ್ಲಿಲ್ಲ. ನಿಮಗೆ ಕಾಯಿಲೆ ಬರ್ಬೇಕು ಅಂತ ಹಣೆಯಲ್ಲಿ ಬರ್ದಿದೆ ಅಂತ ಇಟ್ಕೊಳ್ಳಿ, ನಿಮ್ಮನ್ನ ಸರಿ ಮಾಡ್ಬೇಕು ಅನ್ನೋದು ಡಾಕ್ಟರ್ ತಲೆಯಲ್ಲೂ ಬರ್ದಿರ್ತದೆ. ಅದು ಹಣೆಯಲ್ಲಿ ಬರ್ದಿದ್ರೆ ಅದಕ್ಕೆ ಉಪಾಯನೂ ಹಣೆಯಲ್ಲಿ ಬರ್ದಿರ್ತದೆ. ನಮ್ಗೇನ್ ಹಣೆ ಬರಗಳಿಗೆಲ್ಲ ಒಂದು ಪರಿಹಾರ ಅನ್ನೋದು ಇದ್ದೇ ಇದೆ ಪ್ರತಿಯೊಂದಕ್ಕೂ. ಬರೀ ಮಾತಿನಿಂದ ಯಾರನ್ನು ಬದಲಾಯಿಸಕ್ ಸಾಧ್ಯ ಆಗೋದಿಲ್ಲ. ಅವ್ರಿಗೆ ಒಂದು ಟೆಕ್ನಿಕ್ ಕೊಡ್ಬೇಕು. ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋ ಯಾತಕ್ ಬರ್ತದೆ ಮನಸ್ಸಿಗೆ ಅಂತಂದ್ರೆ, ನಮ್ಮ ಸೂಕ್ಷ್ಮ ಶರೀರ ಕುಗ್ಗಿದಾಗ, ಈಗ ನಮ್ಮ ಸ್ಥೂಲ ಶರೀರಕ್ಕಿಂತ ಸೂಕ್ಷ್ಮ ಶರೀರ ದೊಡ್ಡದಾಗಿರ್ತದೆ, ಅದಕ್ಕಿಂತ ದೊಡ್ಡದು ಕಾರಣ ಶರೀರ. ಈ ಸೂಕ್ಷ್ಮ ಶರೀರ ಪ್ರಾಣದಿಂದ ಆಗಿರ್ತಕ್ಕಂಥದ್ದು. ಇವಾಗ ನಿಮ್ಮ ಜಾಕೆಟ್ ಇದೆ ಅಂತ ಇಟ್ಕೊಳ್ಳಿ, ತುಂಬಾ ಟೈಟ್ ಆಗಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅಯ್ಯೋ ಕಿತ್ತು ಬಿಸಾಕೋಣ ಅನ್ಸತ್ತೆ. ಹಾಗೆ ಈ ಆತ್ಮಹತ್ಯೆ ಮಾಡ್ತಕ್ಕಂಥ ಟೆಂಡೆನ್ಸಿ ಬರೋ ಕಾರಣವೇ ಏನು ಅಂತಂದ್ರೆ, ಸೂಕ್ಷ್ಮ ಶರೀರ ಕುಗ್ಗುತ್ತಾ ಇದೆ. ಅದನ್ನ ದೊಡ್ಡದು ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಪ್ರಾಣಾಯಾಮ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಸತ್ಸಂಗದಲ್ಲಿರ್ಬೇಕು. ಹಾಗೆಲ್ಲ ಇದ್ದವ್ರು ಇಲ್ಲಿ ಬಂದು ಎಷ್ಟೋ ಜನ ಆ ಪ್ರವೃತ್ತಿಯಿಂದ ಹೊರಗೆ ಬಂದಿದ್ದಾರೆ. ಅದು ಆಧ್ಯಾತ್ಮದ ಶಕ್ತಿಯಿಂದ ಮಾತ್ರ ಹೊರಗೆ ಬರ್ಲಿಕ್ಕೆ ಸಾಧ್ಯ.